ಮನೇಲಿ ಏನೂ ತರಕಾರಿ ಇರೋದಿಲ್ಲ, ದಿಢೀರಾಗಿ ಏನಾದರೂ ಸಾಂಬಾರು ಮಾಡಬೇಕು. ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಹುಣ್ಸೆಹಣ್ಣು ಯೂಸ್ ಮಾಡಿಕೊಂಡು ಸಾಂಬಾರು ಪೌಡರ್ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಮಾಡೋ ಒಂದು ರೆಸಿಪಿ ತೋರಿಸ್ತೀನಿ. ಇಲ್ಲಿ ಸಾಂಬಾರಿಗೆ ನಾನು ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಎಸಳು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೀರಲ್ಲಿ ಹುಣ್ಸೆಹಣ್ಣು ನೆನೆಸ್ಕೊಬೇಕಾಗತ್ತೆ. ನಮಗೆ ಹುಳಿ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಲ್ಲಿ ರೆಡಿ ಮಾಡ್ಕೊಬೇಕು ಹುಣಸೆ ಹುಳಿನ. ಮತ್ತು ನಮಗೇನಾದರೂ ಹುಳಿ ಕಮ್ಮಿ ಬೇಕಂತಂದರೆ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ ಹುಣಸೆ ಹುಳಿ. ಒಗ್ಗರಣೆ ಹಾಕ್ಕೊಬೇಕು. 1 ಸ್ಪೂನ್ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಬಾಡಿಸ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಾಂಬಾರು ಪೌಡರ್ ಹಾಕ್ಕೊಬೇಕು. ಸಾಂಬಾರು ಪೌಡರ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಹುಣಸೆ ನೀರನ್ನ ಹಾಕ್ಕೊಬೇಕಾಗತ್ತೆ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 2-3 ನಿಮಿಷ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಜ್ವರ ಬಂದಿರುತ್ತೆ, ಹಸಿವೆ ಆಗ್ತಿರಲ್ಲ, ಊಟ ಸೇರೋದಿಲ್ಲ ಅಂಥವ್ರಿಗೆಲ್ಲ ಇದೊಂದು ಒಳ್ಳೆ ಸಾಂಬಾರು ರೆಸಿಪಿ ಆಗಿರುತ್ತೆ.